ಹಾಯ್ ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ನಾನು ಎಜುಕೇಷನ್ ಪರ್ಪಸ್ಸಿಗೋಸ್ಕರ ಇಂಟ್ರಾಡೇ ಟ್ರೇಡಿಂಗ್ ಅಂದರೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಸೊ ಪರ್ಟಿಕ್ಯುಲರಾಗಿ ಇಂಟ್ರಾಡೇ ಜಾಸ್ತಿ ಅದರಲ್ಲೇ ಮಾಡೋದು, ಸ್ಟಾಕ್ಸಲ್ಲೂ ಮಾಡ್ತಾರೆ. ಸೊ ಆಲ್ಮೋಸ್ಟ್ ಅಂದರೆ ನಾನು ಮಾಡೋದು ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿಲಿ ಮಾಡ್ತೀನಿ. ಸೊ ಇವಾಗ ಬಂದು ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ಗಂಟ ನಿಮಗೆ ಟ್ರೇಡಿಂಗ್ ಬಗ್ಗೆ ಹೇಳ್ಕೊಡ್ಬೇಕು ಅಂತಿದ್ದೀನಿ, ಪರ್ಟಿಕ್ಯುಲರಾಗಿ ಇಂಟ್ರಾಡೇ ಬಗ್ಗೆ. ಸೊ ಇದುವರೆಗೂ ನೀವು ತುಂಬ ವೀಡಿಯೋ ನೋಡಿರ್ಬೋದು, ತುಂಬ ಜನ ಪ್ರಾಫಿಟ್ ಮಾಡಿರೋದು ನೋಡಿರ್ಬೋದು, ನೀವು ಲಾಸ್ ಮಾಡ್ಕೊಂಡಿರ್ಬೋದು, ಪ್ರಾಫಿಟ್ ಮಾಡಿರ್ಬೋದು. ಸೊ ಇದೆಲ್ಲ ಹೆಂಗೆ ವರ್ಕ್ ಆಗುತ್ತೆ, ಸೊ ಬೇಸಿಕ್ಕಾಗಿ ಫಸ್ಟು ಒಬ್ಬ ಟ್ರೇಡರ್ ಏನು ತಿಳ್ಕೋಬೇಕು ಅಂತ ಫುಲ್ಲು ನೀವೇನಾರ ಲಾಸ್ ಮಾಡ್ತೀರಾ ಇವಾಗ ಫಸ್ಟಿಂದ ಸ್ಟಾರ್ಟ್ ಮಾಡಿ. ಸೊ ಇದು ನಾನು ಕಂಪ್ಲೀಟಾಗಿ ಬೇಸಿಕ್ಕಿಂದ ಅಡ್ವಾನ್ಸ್ ಲೆವೆಲ್ ಅಂದರೆ ನೀವು ಸಾಕು, ನನ್ನ ಪ್ರಕಾರ ಒಂದು ವಾರದಿಂದ 2 ವಾರ ಇಲ್ಲ 1 ತಿಂಗಳು ಸಾಕು ನೀಟಾಗಿ ಫುಲ್ ಬೇಸಿಕ್ಕಿಂದ ಅಡ್ವಾನ್ಸ್ ಕಲಿಯೋದಕ್ಕೋಸ್ಕರ. ಸೊ ನನ್ನ ವೀಡಿಯೋ ಡೈಲಿ ಬರ್ತಾ ಇರ್ತದೆ, ಡೈಲಿ ಒಂದೊಂದು ಟಾಪಿಕ್ ಮಾಡ್ತೀನಿ. ಸೊ ಇವತ್ತು ಫಸ್ಟು ಏನಂದರೆ ಒಬ್ಬ ಇಂಟ್ರಾಡೇ ಟ್ರೇಡರು ಪರ್ಟಿಕ್ಯುಲರಾಗಿ ಏನೇನು ಯಾವ್ಯಾವ ಪಾಯಿಂಟ್ಗಳನ್ನ ಕಲಿಬೇಕು ಅಂತ. ಸೊ ನಂಬರ್ 1 ಬಂದು ಟ್ರೆಂಡ್ ಐಡೆಂಟಿಫಿಕೇಷನ್ ಕಲಿಬೇಕು. ಟ್ರೆಂಡ್ ಯಾವ ಕಡೆ ಹೋಗುತ್ತೆ ಅಂದರೆ ಅಪ್ ಟ್ರೆಂಡು, ಡೌನ್ ಟ್ರೆಂಡು, ಫಸ್ಟು ಟ್ರೆಂಡ್ ತಿಳ್ಕೋಬೇಕು. ಅಪ್ಪು, ಡೌನು ಮತ್ತು ಸೈಡ್ ವೇಸ್ ಮಾರ್ಕೆಟು, ಇವಾಗ ಅಪ್ ಇದೆಯಾ, ಡೌನ್ ಇದೆಯಾ, ಸೈಡ್ ವೇಸ್ ಮಾರ್ಕೆಟ್ ಇದೆಯಾ ಅಂತ ಫಸ್ಟು ಐಡೆಂಟಿಫಿಕೇಷನ್ ಮಾಡೋದು ಕಲಿಬೇಕು. ಅಂದರೆ ಟ್ರೇಡಿಂಗಲ್ಲೆಲ್ಲ ಹೇಳ್ತಾರೆ ಟ್ರೆಂಡ್ ಈಸ್ ಯುವರ್ ಫ್ರೆಂಡ್ ಅಂತ. ಸೊ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಿದ್ರೆ ಸೆಕೆಂಡ್ ಒನ್ ಬಂದು ಸಪೋರ್ಟು ರೆಸಿಸ್ಟೆನ್ಸು, ಅದನ್ನ ಮಾರ್ಕ್ ಮಾಡೋಕ್ಕೆ ಬರಬೇಕು ನಿಮಗೆ. ಅದು ಒಂದು ರೇಂಜ್ ಥರ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಒಂದು ಲೈನ್ ಥರನಾದ್ರು ಮಾರ್ಕ್ ಮಾಡ್ಕೋಬೋದು. ಸೊ ಇಂಟ್ರಾಡೇಯಲ್ಲಿ ನೀವು ಸಪೋರ್ಟು ಇಂಟ್ರಾಡೇಯಲ್ಲಿ 5 ನಿಮಿಷ 15 ನಿಮಿಷದ್ದು ಕ್ಯಾಂಡಲ್ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡ್ತಾಯಿದ್ದೀರಾ ಅಂದರೆ ನೀವು ಸಪೋರ್ಟ್ ರೆಸಿಸ್ಟೆನ್ಸು ಯಾವ್ಯಾವ ಪರ್ಟಿಕ್ಯುಲರಾಗಿ ಯಾವ್ಯಾವ ಸಪೋರ್ಟ್ ರೆಸಿಸ್ಟೆನ್ಸ್ನ ಹೆಂಗೆ ಮಾರ್ಕ್ ಮಾಡೋದು, ಅದು ಇವಾಗ ನಾನು ಯಾವ್ಯಾವ ಸ್ಟೆಪ್ ಹೇಳ್ತೀನಿ ಅದ್ರ ಬಗ್ಗೆ ಎಲ್ಲ ಒಂದೊಂದು ವೀಡಿಯೋ ಕಂಪ್ಲೀಟಾಗಿ ಬರ್ತದೆ. ಸೊ ಅಷ್ಟು ನೋಡಿದ್ರೆ ಸಾಕು. ಇವಾಗ ಟ್ರೆಂಡ್ ಬಗ್ಗೆನೇ ಒಂದು ವೀಡಿಯೋ, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಅದ್ರ ಬಗ್ಗೆನೇ ಒಂದು ವೀಡಿಯೋ, ಅಷ್ಟು ಮ್ಯಾಕ್ಸಿಮಮ್ ಒಂದು 5 ನಿಮಿಷದ ವೀಡಿಯೋ ಇರ್ತದೆ ಅಷ್ಟೇ. ಅಷ್ಟರಲ್ಲೇ ನಿಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅಷ್ಟೇ ಕರೆಕ್ಟಾಗಿ ಕಲಿತ್ರೆ 1 ವೀಕು ಇಲ್ಲ 1 ಡೇನೇ ಸಾಕು ಹೇಳ್ಬೇಕಂದ್ರೆ ಅಷ್ಟೇ. ಟ್ರೇಡಿಂಗಲ್ಲಿ ಏನೂ ಇಲ್ಲ, ನಾವೇನೇ ಅದನ್ನ ಡಿಫಿಕಲ್ಟಾಗಿ ಮಾಡ್ಕೊತಾ ಹೋಗ್ತಾ ಇರೋದು. ಸೊ ನೆಕ್ಸ್ಟು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಕಲ್ತ ಮೇಲೆ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು. ಸೊ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು, ಈ ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನ್ನು ಎಲ್ಲ ಇವಾಗ ಒಂದು 50 ಥರ ಇವೆ. 50 ಥರನೂ ಕಲಿಯೋದು ಬೇಡ, ನಾನು ಹೇಳ್ತೀನಿ ಜಸ್ಟು 4ರಿಂದ 5 ಥರ ಅಷ್ಟೇ. ಸೊ ಅದು ಯಾವ್ಯಾವು ಇಂಪಾರ್ಟೆಂಟು, ಸೊ ಅದನ್ನು ಒಂದು ವೀಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ಒಂದು ವೀಡಿಯೋದಲ್ಲಿ ಕರೆಕ್ಟಾಗಿ ಹೇಳ್ತೀನಿ. ಸೊ 4ರಿಂದ 5 ಕ್ಯಾಂಡ್ಲು ಅಷ್ಟೇ ಕಲಿತ್ರೆ ಸಾಕು. ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಅಷ್ಟೇ ಸಿಂಪಲ್ಲು, ಟ್ರೆಂಡ್ ಐಡೆಂಟಿಫಿಕೇಷನು ಅಷ್ಟೇ ಸಿಂಪಲ್ಲು. ಸೊ ಇದಾಯ್ತಾ, 3 ಆಯಿತಾ. ನೆಕ್ಸ್ಟು ಇದೇ ಈ ಥರಲ್ಲೇ ಮಾಡ್ಬಿಡ್ತೀನಿ. ಸೊ ಇದು ನೋಡಿದ್ರಿ. ಸೊ ಇವಾಗ ಒಂದು ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಿದ್ರೆ ಎಕ್ಸಾಂಪಲು ಒಂದು ಅಪ್ ಟ್ರೆಂಡ್ ಇರುತ್ತೆ. ಸೊ ಅಲ್ಲೊಂದು ರೆಸಿಸ್ಟೆನ್ಸ್ ಇರ್ತದೆ. ಈ ಥರ ಬೇಡ, ನಿಮ್ಗೆ ಯಾವ ಥರ ಎಕ್ಸ್ಪ್ಲೇನ್ ಮಾಡಲಿ. ಓಕೆ, ನೆಕ್ಸ್ಟು ಇದೆಲ್ಲ ನೋಡಾಯ್ತಲೆ. ನೆಕ್ಸ್ಟ್ ಒಂದು ಅಡಿಷನಲ್ ಆಗಿ ನೀವು ಏನೋ ಇಂಡಿಕೇಟ್ರ್ ಯೂಸ್ ಮಾಡಲೇಬೇಕು. ಎಲ್ಲ ಹೇಳ್ಬೋದು ಬರೀ ಪ್ರೈಸ್ ಆಕ್ಷನ್ ಸಾಕು ಅಂತ. ಸೊ ಈ ಟ್ರೆಂಡು, ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು, ಕ್ಯಾಂಡಲ್ ಸ್ಟಿಕ್ಸು, ಪ್ರೈಸ್ ಆಕ್ಷನ್ ಸಾಕು. ಬಟ್ ಆದರೂ ಇಂಡಿಕೇಟರ್ ಎಕ್ಸ್ಟ್ರಾ ಒಂದು ಕನ್ಫರ್ಮೇಷನ್ ಸಿಗ್ತದೆ. ಸೊ ಈ ಪ್ರೈಸ್ ಆಕ್ಷನಲ್ಲಿ ಒಂದೊಂದು ಸಲ ಏನಾಗುತ್ತೆ ಅಂದರೆ ಫೇಕ್ ಬ್ರೇಕ್ಔಟು, ಫೇಕ್ ಬ್ರೇಕ್ ಡೌನು, ಸೊ ಆ ಥರ ಎಲ್ಲ ಆಯ್ತದೆ. ಸೊ ಪರ್ಟಿಕ್ಯುಲರಾಗಿ ಇಂಡಿಕೇಟರನ್ನು ಕಲಿತ್ರೆ, ಸೊ ಅದರಲ್ಲಿ ಏನಿಲ್ಲ, ಬರೀ 2 ಇಂಡಿಕೇಟ್ರು. ಸೊ ಅದೊಂದು ಸ್ಟ್ರಾಟಜಿ ಐತೆ, ಅದನ್ನೂ ಹೇಳ್ಕೊಡ್ತೀನಿ. ಈ 3 ಯೂಸ್ ಮಾಡ್ಕೊಂಡು ಪ್ಲಸ್ ಇಂಡಿಕೇಟ್ರು ಮತ್ತು ಫಿಬೊನಾಚಿ ಹೆಂಗೆ ಡ್ರಾ ಮಾಡೋದು, ಫಿಬ್ಬು ಹೆಂಗೆ ಡ್ರಾ ಮಾಡೋದು, ಸೊ ಅದೊಂದು ಹೇಳ್ಕೊಡ್ತೀನಿ. ಫಿಬೊನಾಚಿ ಡ್ರಾ ಮಾಡೋದು ಹೇಳ್ಕೊಡ್ತೀನಿ. ಇಂಡಿಕೇಟ್ರು, ಫಿಬೊನಾಚಿ ಡ್ರಾ ಮಾಡೋದು. ಓಕೆ, ಇಂಡಿಕೇಟ್ರ್ ಆಯಿತು, ಫಿಬೊನಾಚಿ ಡ್ರಾ ಮಾಡೋದಾಯಿತು, ಸಪೋರ್ಟ್ ರೆಸಿಸ್ಟೆನ್ಸ್ ಆಯಿತು, ಕ್ಯಾಂಡಲ್ ಸ್ಟಿಕ್ ಆಯಿತು. ಸೊ ಎಲ್ಲ ಆಯಿತು. ನೆಕ್ಸ್ಟು ಟ್ರೇಡ್ ಮಾಡೋಕ್ಕೂ ಮುಂಚೆ ಏನೇನು ನೋಡಬೇಕು ಅಂತ
ಇವಾಗ ನಂಬರ್ 1 ಟ್ರೆಂಡ್ ಮಾಡೋಕ್ಕೂ ಮುಂಚೆ ಏನೇನು ನೋಡಬೇಕು ಅಂದರೆ ಫಸ್ಟು ಗಿಫ್ಟ್ ನಿಫ್ಟಿ ನೋಡಬೇಕು. ಅಂದರೆ ಗ್ಯಾಪ್ ಅಪ್ ಓಪನ್ ಆಗ್ತಿದೆಯಾ, ಗ್ಯಾಪ್ ಡೌನ್ ಓಪನ್ ಆಗ್ತಿದೆಯಾ, ಸೊ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ಥರ ಇದೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅನ್ನೋದಕ್ಕೂ ಮುಂಚೆ ಈ ಗಿಫ್ಟ್ ನಿಫ್ಟಿ ನೋಡಿದ್ರೆ ಗೊತ್ತಾಗುತ್ತೆ. ನೀವು 8:45 9 ಗಂಟೆಲಿ ನೋಡಿದ್ರೆ ಸಾಕು. ಸೆಕೆಂಡ್ ಒಂದು ಏಷ್ಯನ್ ಮಾರ್ಕೆಟು. ಸೊ ಏಷ್ಯನ್ ಮಾರ್ಕೆಟಲ್ಲಿ ಅದರಲ್ಲೂ ನಿಕ್ಕಿ ಮತ್ತು ನಾಸ್ಟಾಕ್ ಅಂತ ಇದೆ, ಎರಡು ಸ್ಟಾಕ್ ಇವೆ. ಸೊ ಅವು ನೋಡಬೇಕು, ಅವು ಏನು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಸೊ ಅದು ನೋಡಬೇಕು. ನೆಕ್ಸ್ಟು ಯು ಎಸ್ ಮಾರ್ಕೆಟು ಕೂಡ ನಮ್ಮ ಮಾರ್ಕೆಟ್ ಮೇಲೆ ಪರಿಣಾಮ ಬೀರ್ತದೆ. ಯು ಎಸ್ ಮಾರ್ಕೆಟಲ್ಲೂ ಅಷ್ಟೇ ಒಂದು 2 ಸ್ಟಾಕ್ ಇದೆ. ಸೊ ಅದು ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ನೋಡಬೇಕು. ಸೊ ಈ 3 ಪಾಸಿಟಿವ್ ಇದ್ದರೆ ಎಕ್ಸಾಂಪಲ್ಲು, ಸೊ ಅವತ್ತೊಂದು ದಿನ ಅಪ್ ಟ್ರೆಂಡ್ಗೆ ಪ್ಲ್ಯಾನ್ ಮಾಡ್ಬೋದು. 3 ನೆಗೆಟಿವ್ ಇದ್ದರೆ ಸೊ ಡೌನ್ ಟ್ರೆಂಡ್ ಪ್ಲ್ಯಾನ್ ಮಾಡಬೇಕು. ಸೊ ಮಿಕ್ಸ್ ಇತ್ತು ಅಂದರೆ ಸೈಡ್ ವೇಸ್ ಟು ವ್ಯಾಲಿಟಿಲಿಟಿ ಪ್ಲ್ಯಾನ್ ಮಾಡಬೇಕಾಯ್ತದೆ ನಾವು. ಸೊ ಇದ್ರ ಬಗ್ಗೆನೂ ಒಂದು ಕಂಪ್ಲೀಟಾಗಿ ಒಂದು ವಿಡಿಯೋ ಮಾಡ್ತೀನಿ ನಿಮಗೆ. ಸೊ ನೆಕ್ಸ್ಟು ಏನಂದರೆ ಇದು ಮ್ಯಾಟ್ರ್ ಆಯ್ತದೆ, ಯಾವುದು ಇಂಡಿಯಾ ವಿಕ್ಸು. ಸೊ ಇಂಡಿಯಾ ವಿಕ್ಸ್ ಕೂಡ ಮ್ಯಾಟ್ರ್ ಆಯ್ತದೆ. ಸೊ ಇಂಡಿಯಾ ವಿಕ್ಸ್ ಏನಂದರೆ, ಸೊ ಅದನ್ನೇನು ನೋಡ್ತಾ ಕೂತ್ಕೋಬೇಕು, ಅದನ್ನೇ ಅಬ್ಸರ್ವ್ ಮಾಡಬೇಕು ಅಂತಿಲ್ಲ. ಸೊ ಜಸ್ಟು ಮಾರ್ಕೆಟ್ ಓಪನ್ ಆಗೋಕ್ಕೂ ಮುಂಚೆ ಇಂಡಿಯಾ ವಿಕ್ಸು 10ರಿಂದ 13 ಇದ್ದರೆ ಓಕೆ, ನಾರ್ಮಲಾಗಿ ಮೂವ್ ಆಗುತ್ತೆ ಮಾರ್ಕೆಟು ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅದೇನಾರು ದಾಟ್ತು 13ರಿಂದ 15 ದಾಟ್ತು ಅಂದರೆ ಸೊ ಒಂದು ಸ್ವಲ್ಪ ಮೂಮೆಂಟಮ್ ಜಾಸ್ತಿ ಇರ್ತದೆ. ಅಂದರೆ ಬೇಗ ಇನ್ನೂ 15 ಏನಾದ್ರು ದಾಟ್ತು ಅಂದರೆ ಸೊ ಇದ್ದಕ್ಕಿದ್ದಂಗೆ ಸ್ಟಾಪ್ ಲಾಸ್ ಹಿಟ್ ಆಗೋದು, ಇದ್ದಕ್ಕಿದ್ದಂಗೆ ಟಾರ್ಗೆಟ್ ಹಿಟ್ ಆಗೋದು. ಸೊ ಹೆವಿ ವಾಲಟಿಲಿಟಿ ಇರ್ತದೆ. ಸೊ ಇಂಡಿಯಾ ವಿಕ್ಸ್ ಕೂಡ ಇಂಪಾರ್ಟೆಂಟು. ಆಮೇಲೆ ಓಪನ್ ಇಂಟ್ರೆಸ್ಟು. ಸೊ ಓಪನ್ ಇಂಟ್ರೆಸ್ಟು ಓಪನ್ ಇಂಟ್ರೆಸ್ಟ್ ಏನು ಗೊತ್ತಾ, ವೈಡ್ ಆಟ ಅಂತ ಕರೀತಾರೆ. ಸೊ ಓಪನ್ ಇಂಟ್ರೆಸ್ಟು ನೀವು ನೋಡಲೇಬೇಕಾ ಅಂದರೆ ಸೊ ನೋಡಬೇಡಿ. ಓಪನ್ ಇಂಟ್ರೆಸ್ಟ್ ಆಲ್ಮೋಸ್ಟು ಇವಾಗ ನೀವು ಓಪನ್ ಇಂಟ್ರೆಸ್ಟು ಅವಾಗವಾಗ 3 ನಿಮಿಷಕ್ಕೂ ಒಂದೊಂದ್ಸಲ ಚೇಂಜ್ ಆಯ್ತಾನೇ ಇರ್ತದೆ ಓಪನ್ ಇಂಟ್ರೆಸ್ಟು. ಆ ಓಪನ್ ಇಂಟ್ರೆಸ್ಟ್ ಯಾಕೆ ಚೇಂಜ್ ಆಯ್ತದೆ ಅಂದರೆ ಪರ್ಟಿಕ್ಯುಲರಾಗಿ ಇಲ್ಲಿ ಯಾವ ಥರ ಕ್ಯಾಂಡಲ್ಸ್ಟಿಕ್ ಫಾರ್ಮ್ ಆಯ್ತದೆ, ಸಪೋರ್ಟ್ ಆಯ್ತಾ, ರೆಸಿಸ್ಟೆನ್ಸ್ ಆಯ್ತಾ, ಅದ್ರ ಮೇಲೆ ಡಿಪೆಂಡ್ ಆಯ್ತದೆ ಈ ಓಪನ್ ಇಂಟ್ರೆಸ್ಟು. ಸೊ ಓಪನ್ ಇಂಟ್ರೆಸ್ಟು ಇವೆಲ್ಲ ನೋಡ್ಕೊಂಡು ಟ್ರೇಡ್ ಮಾಡ್ತೀನಿ ಅನ್ನೋದು ಸುಳ್ಳು. ಸೊ ನಿಮಗೆ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಯ್ತದೆ. ಸೊ ಅದಕ್ಕೋಸ್ಕರ ಪರ್ಟಿಕ್ಯುಲರಾಗಿ ಹೇಳ್ತಾ ಇದ್ದೀನಿ, ಫಸ್ಟು ಮಾರ್ಕೆಟ್ ಓಪನ್ ಆಗೋಕ್ಕೂ ಮುಂಚೆ ಸೊ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಹೆಂಗಿದೆ ಅಂತ ತಿಳ್ಕೋಬೇಕು. ಸೊ ಮಾರ್ಕೆಟು ಓಪನ್ ಆಗೋಕ್ಕೂ ಮುಂಚೆ ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಹೇಗಿದೆ ಅಂತ ತಿಳ್ಕೋಬೇಕು, ಆಯಿತಾ. ಸಣ್ಣ ಬರಿತೀನಿ. ನಂಬರ್ 1 ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟ್ ಹೆಂಗಿದೆ ಅಂತ ತಿಳ್ಕೋಬೇಕು, ಪಾಸಿಟಿವ್ ನೆಗೆಟಿವ್ ಅಂತ. ನಂಬರ್ 2 ಇಂಡಿಯಾ ವಿಕ್ಸ ಒಂದು ಕಡೆ ಕಣ್ಣಾಯಿಸ್ಬೇಕು ಒಂದ್ಸಲ, ಅದು ಯಾವ ಥರ ಇದೆ ಅಂತ, ಆಯಿತಾ. ನಂಬರ್ 2. ನಂಬರ್ 3 ಓಪನ್ ಇಂಟ್ರೆಸ್ಟ್ ಏನು ನೋಡೋಕ್ಕೆ ಹೋಗಬೇಡಿ. ಸೊ ನೆಕ್ಸ್ಟ್ ಏನಂದರೆ ಟ್ರೆಂಡು. ಅಂದರೆ ಇವಾಗ ಮಾರ್ಕೆಟು ಎಲ್ಲಿ ಓಪನ್ ಆಗುತ್ತೆ ಅಂತ ಗೊತ್ತಿರುತ್ತೆ. ಅಂದರೆ ಈ ಇಂಡಿಯಾ ವಿಕ್ಸು ಗ್ಲೋಬಲ್ ಮಾರ್ಕೆಟ್ ಸೆಂಟಿಮೆಂಟು ಗಿಫ್ಟ್ ನಿಫ್ಟಿ ನೋಡಿದ್ರೆ ಅಲ್ಲೇ ಗೊತ್ತಾಗುತ್ತೆ ಮಾರ್ಕೆಟ್ ಎಲ್ಲಿ ಓಪನ್ ಆಗುತ್ತೆ ಅಂತ. ಇಂಡಿಯಾ ವಿಕ್ಸ್ ನೋಡಿದ್ರೆ ಯಾವ ಥರ ಮೂವ್ಮೆಂಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಟ್ರೆಂಡ್ ಐಡೆಂಟಿಫಿಕೇಷನ್ ಫಸ್ಟ್ ಮಾಡ್ಕೊಳ್ಳಿ. ಸೊ ಟ್ರೆಂಡ್ ಐಡೆಂಟಿಫಿಕೇಷನ್ ಮಾಡಾದಮೇಲೆ ನೆಕ್ಸ್ಟು 4ನೇದು ಸಪೋರ್ಟು ಆ್ಯಂಡ್ ರೆಸಿಸ್ಟೆನ್ಸು, 5ನೇದು ಕ್ಯಾಂಡಲ್ ಸ್ಟಿಕ್ಕು, 6 ಬಂದು ಇಂಡಿಕೇಟರ್ ಕನ್ಫರ್ಮೇಷನು. ಸೊ ಇಂಡಿಕೇಟರ್ ಕನ್ಫರ್ಮೇಷನ್ ಆಯಿತು. ನೆಕ್ಸ್ಟು ಎಂಟ್ರಿ, ಎಕ್ಸಿಟು, ಸ್ಟಾಪ್ ಲಾಸು. ಸೊ ಇದು ವೆರಿ 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 ಇಂಪಾರ್ಟೆಂಟು ಇದೆ, ವೆರಿ ವೆರಿ ಇಂಪಾರ್ಟೆಂಟು. ಸೊ ಎಲ್ಲ ಕಲ್ತಿರ್ತೀರ, ಎಲ್ಲ ಗೊತ್ತಿರ್ತದೆ.
ಮಾರದ ಎಂಟ್ರಿ ಎಕ್ಸಿಟು ಮತ್ತು ಸ್ಟಾಪ್ ಲಾಸು, ಎಲ್ಲಿ ಎಂಟ್ರಿ ಆಗಬೇಕು ಎಲ್ಲಿ ಎಕ್ಸಿಟ್ ಆಗಬೇಕು, ಟಾರ್ಗೆಟ್ ಎಷ್ಟು ಇಟ್ಕೋಬೇಕು, 1:3 ಇಟ್ಕೋಬೇಕಾ 5 ಇಟ್ಕೋಬೇಕಾ. ಸೊ ಯಾವ ಥರ ಇವಾಗ ಇನ್ನೊಂದು ಇದೇ ವಿಡಿಯೋದಲ್ಲಿ ಹೇಳ್ಬಿಡ್ತೀನಿ. ಸೊ ಇವೆಲ್ಲದೂ ಒಂದೊಂದು ವಿಡಿಯೋ ಬರ್ತದೆ, ಸೊ ದಯವಿಟ್ಟು ಫಾಲೋ ಮಾಡಿ. ಸೊ ನಾನು ಕರೆಕ್ಟಾಗಿ ಈ ಥರ ವಿಡಿಯೋ ಮಾಡ್ತಾಯಿದ್ದೀನಿ, ಈ ಥರ ಬರೀತಾ ಇದ್ದೀನಿ, ವಿಡಿಯೋ ಮಾಡ್ತಾಯಿದ್ದೀನಿ, ಸೊ ಏನೂ ಗೊತ್ತಿಲ್ಲ ಅಂತ ಏನೋ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಾನೇನು ಫೇಮಸ್ ಯೂಟ್ಯೂಬರ್ ಅಲ್ಲ. ಸೊ ನಾನು ಏನೋ ನಿಮಗೆ ನನಗೆ ಗೊತ್ತಿರೋ ವಿಷಯನ ನಿಮ್ಗೆ ತಿಳಿಸ್ಬೇಕು ಅಂತಿದ್ದೀನಿ. ಸೊ ಅದಕ್ಕೋಸ್ಕರ ಏನಂದರೆ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಸೊ ಇಷ್ಟ ಆಯಿತಾ. ಇವಾಗ ನೆಕ್ಸ್ಟ್ ಏನಂದರೆ, ಒಬ್ಬೊಬ್ಬರು ಇವೆಲ್ಲನೂ ಕಲ್ತಿರ್ತಾರೆ ಬಟ್ ಓವರ್ ಟ್ರೇಡಿಂಗ್ ಮಾಡ್ತಾರೆ. ಸೊ ಅದು ಓವರ್ ಟ್ರೇಡಿಂಗ್ನ ಹೆಂಗೆ ಅವಾಯ್ಡ್ ಮಾಡಬೇಕು ಅಂತ ಇದೇ ವಿಡಿಯೋದಲ್ಲಿ ಹಂಗೆ ಕಂಟಿನ್ಯೂ ಮಾಡ್ತೀನಿ. ಎಲ್ಲ ಬೈ ಪಾರ್ಟ್ ಬರ್ತದೆ. ಸೊ ನನಗೆ ಗೊತ್ತಿರೋ ವಿಷಯಗಳನ್ನ ನಿಮಗೆ ಶೇರ್ ಮಾಡೋಕ್ಕೋಸ್ಕರ ಇದೊಂದು ವಿಡಿಯೋದಲ್ಲಿ ಫುಲ್ ಹೇಳಿರ್ತೀನಿ. ಸೊ ಒಂದು ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಅಂದರೆ ಅದರಲ್ಲಿ ನೀವು ಸಪೋರ್ಟು, ರೆಸಿಸ್ಟೆನ್ಸ್, ಫಸ್ಟು ಟ್ರೆಂಡು, ಸಪೋರ್ಟು, ರೆಸಿಸ್ಟೆನ್ಸು, ಕ್ಯಾಂಡಲ್ಲು, ಆಮೇಲೆ ಇಂಡಿಕೇಟರು. ಸೊ ಈ ಥರ ಒಂದು ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಂಡ್ರೆ ಫಸ್ಟ್ ನೀವು ಮಾರ್ಕ್ ಮಾಡ್ಕೊಳ್ಳಿ. ಟ್ರೆಂಡು ಅಪ್ ಟ್ರೆಂಡಾ ಡೌನ್ ಟ್ರೆಂಡಾ, ಸಪೋರ್ಟ್ ಆಯಿತಾ ರೆಸಿಸ್ಟೆನ್ಸ್ ಆಯಿತಾ, ಕ್ಯಾಂಡಲ್ ಸ್ಟಿಕ್ ಯಾವ ಥರ ಫಾರ್ಮ್ ಆಗೈತೆ, ಮತ್ತು ಇಂಡಿಕೇಟ್ರು ಬೈ ಮಾಡೋ ಅಂತಿದೆಯಾ ಸೆಲ್ ಮಾಡೋ ಅಂತಿದೆಯಾ, ಇವೆಲ್ಲ ಆದಮೇಲೆ ಬೈ ಆರ್ ಸೆಲ್ಲು. ಸೊ ಅವಾಗ ಮಾತ್ರ ನಾವು ಬೈ ಮಾಡಬೇಕು, ಸೆಲ್ ಮಾಡಬೇಕು. ಒಂದು ಸಲ ಇವಾಗ ಬೈ ಮಾಡ್ತೀವಿ, ಸೆಲ್ ಮಾಡ್ತೀವಿ. ಎಕ್ಸಾಂಪಲು ಯಾವುದೋ ಒಂದು ಫಸ್ಟ್ನೇ ಸ್ಟಾಕ್ಗೆ ನೀವು ವೆಯ್ಟ್ ಮಾಡ್ತೀರಾ ಪರ್ಟಿಕ್ಯುಲರಾಗಿ ಬರೋ ತನಕ. ಸೊ ಬೈ ಮಾಡ್ತೀರಾ, ಆವಾಗ ಸ್ಟಾಪ್ ಲಾಸ್ ಹಿಟ್ಟಾಗುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ, ಸುಮ್ಮನೆ ಒಂದು 10 ನಿಮಿಷ ಸಿಸ್ಟಮ್ನ ಕ್ಲೋಸ್ ಮಾಡಿ ಮೈಂಡ ಫ್ರೆಶ್ ಮಾಡ್ಕೊಂಡು, ಸೊ ಯಾಕೆ ಈ ಥರ ಆಯಿತು, ಓಕೆ ಮಿಸ್ಟೇಕ್ ಆಯಿತು, ಓಕೆ ಅಂದ್ಬಿಟ್ಟು ಒಂದು 10 ನಿಮಿಷ ಆದಮೇಲೆ ಮತ್ತೆ ಓಪನ್ ಮಾಡಿ ನೀಟಾಗಿ ಕೂತ್ಕೊಳ್ಳಿ. ಸೊ ಅದೇ ತಕ್ಷಣ ನೀವೇನಾದರೂ ಹಂಗೆ ನೋಡ್ತಾ ಇದ್ದರೆ, ಸೊ ಬೈ ಮಾಡಿದೆ ಸ್ಟಾಪ್ ಲಾಸ್ ಹಿಟ್ಟಾಯಿತು, ಸೊ ಇವಾಗ ಸೆಲ್ ಆಗ್ಬೋದು, ಇಮಿಡಿಯೇಟ್ಲಿ ಸೆಲ್ ಆಪ್ಷನ್ ಹೊಡಿತೀರಾ. ಸೊ ಅವಾಗಲೂ ಸ್ಟಾಪ್ ಲಾಸ್ ಇಟ್ಟಿತ್ತು ಬೈ ಹೊಡಿತೀರಾ. ಸೊ ನೀವು ಎಷ್ಟೇ ಕಲ್ತಿದ್ರೂ ಆ ಥರ ಆಗುತ್ತೆ. ಫಸ್ಟು ಈ ಥರ ಚೆಕ್ ಲಿಸ್ಟ್ನ ರೆಡಿ ಮಾಡ್ಕೊಂಡ್ರೆ ನೀವು ಈ ಥರ ಟಿಕ್ ಮಾಡ್ಕೊತಾ ಹೋದರೆ ಅದು ಹೈ ಪ್ರಾಬಬಿಲಿಟಿ ಟ್ರೇಡು. ಇದ್ರ ಜೊತೆಗೆ ಏನೋ ಫಿಬೊನಾಚಿ ಏನಾದರೂ ಇದ್ರ ಸಪೋರ್ಟ್ ಫಿಬೊನಾಚಿ, ಸೊ ಅದ್ರ ಬಗ್ಗೆನೂ ಹೇಳ್ತೀನಿ. ಅದು ಏನಾದ್ರು ಕೊಟ್ಟರೆ ಸೊ ಹೈ ಪ್ರಾಬಬಿಲಿಟಿ ಸೆಟಪ್ ಆಗುತ್ತೆ. ಸೊ ಈ ವೆಯ್ಟ್ ಮಾಡಬೇಕು. ದಿನಕ್ಕೆ 1 or 2 ಇವೇನಾರ 1 ಟ್ರೇಡಾಗಿ ಪ್ರಾಫಿಟೇಬಲ್ ಆಯಿತು ಅಂದರೆ ಸೊ ಸಾಕು, ಕ್ಲೋಸ್ ಮಾಡಿಬಿಡಿ. ಸೊ ಫಸ್ಟ್ನೇ ಟ್ರೇಡ್ ಲಾಸ್ ಆಯಿತು ಅಂದಾಗ 2ನೇ ಟ್ರೇಡು ಟ್ರೈ ಮಾಡಿ. 2ನೇ ಟ್ರೇಡು ಲಾಸ್ ಆದರೆ ಸೊ ಕ್ಲೋಸ್ ಮಾಡಿಬಿಡಿ ಅಷ್ಟೇ. ದಿನಕ್ಕೆ ಮಿನಿಮಮ್ ಇಷ್ಟು ಅಂತ ಫಿಕ್ಸ್ ಮಾಡ್ಕೊಳ್ಳಿ. ಅಮೌಂಟು ಎಷ್ಟು ಅಂದರೆ ಎಷ್ಟು ನೀವು ಲಾಸ್ನ ತಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಸೊ ಅಷ್ಟನ್ನ ಫಿಕ್ಸ್ ಮಾಡ್ಕೊಳ್ಳಿ. ಸೊ 1 ಅಥವಾ 2, ಯಾಕಂದರೆ ಕ್ಯಾಪಿಟಲ್ಲು ವೆರಿ ಇಂಪಾರ್ಟೆಂಟು. ಕ್ಯಾಪಿಟಲ್ ಇದ್ದರೆ ನೆಕ್ಸ್ಟ್ ದಿನ ಬೇಕಾದ್ರೂ ಟ್ರೇಡ್ ಮಾಡ್ಬೋದು. ನೀವೇನಾದ್ರು ಓವರ್ ಟ್ರೇಡ್ ಮಾಡಿ ಸೊ ಕ್ಯಾಪಿಟಲ್ ಎಲ್ಲ ಕಲ್ತ್ಕೊಂಡ್ರೆ ನೆಕ್ಸ್ಟ್ ದಿನ ಮಾಡೋಕ್ಕಾಗಲ್ಲ. ನೀವು ಕಲ್ತಿದ್ರು ವೇಸ್ಟ್ ಆಗುತ್ತೆ. ಸೊ ಈ ಯಾವ ಥರ ಆಗುತ್ತೆ ಅಂದರೆ ಸಿಚುವೇಶನು, ಅಂದರೆ ಇವಾಗ ನಿಮ್ಮ ಹತ್ರ ದುಡ್ಡಿದ್ರೂ ಟ್ರೇಡ್ ಮಾಡಬೇಕು ಅಂತ ಅನಿಸಲ್ಲ. ಯಾಕಂದರೆ ಎಲ್ಲ ತಿಳ್ಕೊಂಡಿದ್ರು ಸೊ ಇದಕ್ಕಿದ್ದಂಗೆ ದುಡ್ಡು ಹಾಕ್ಬಿಡ್ತೀನಿ ಎಲ್ಲ ಹೊಂಟೋಗುತ್ತೆ ಅಂತ ಇದಾಯ್ತಾನೆ ಇರ್ತದೆ. ಸೊ ಹಂಗಾಗಿ ಓವರ್ ಟ್ರೇಡಿಂಗ್ ಅವಾಯ್ಡ್ ಮಾಡಬೇಕು ಅಂದರೆ ಚೆಕ್ ಲಿಸ್ಟ್ ರೆಡಿ ಮಾಡ್ಕೊಳ್ಳಿ. ಮೊದಲೇ ಫಿಕ್ಸ್ ಮಾಡ್ಕೊಳ್ಳಿ 1 ಅಥವಾ 2 ಟ್ರೇಡು ಇಷ್ಟು ಲಾಸು ಅಂತ. ಸೊ ಸಿಸ್ಟಮ್ ಅಂತೂ ಕ್ಲೋಸ್ ಮಾಡಿಬಿಡಿ. ಕ್ಲೋಸ್ ಮಾಡಲೇಬೇಕು. ನೋಡ್ತಾ ಕೂತ್ಕೊಳ್ಳೇಬೇಡಿ. ಸಿಸ್ಟಮ್ ನೋಡ್ತಾ ಕೂತ್ಕೊಂಡ್ರೆ ಸೊ ಟ್ರೇಡ್ ತಗೊಳ್ಳೋಣ ಮಾಡೋಣ ಅಂತ ಇರ್ತದೆ. ಸೊ ಇನ್ನೊಂದು ಏನು ಅಂದರೆ ನೈಟ್ ಏನು ಮಾಡಬೇಕು ಅಂದರೆ, ಸೊ ಒಂದು 10 ನಿಮಿಷ ಚಾರ್ಟ್ನ ಓಪನ್ ಮಾಡಿ ನೋಡಿ. ಸೊ ಇವತ್ತು ಎಲ್ಲೆಲ್ಲಿ ಎಂಟ್ರಿ ಪಾಯಿಂಟ್ ಇತ್ತು, ಎಲ್ಲೆಲ್ಲಿ ತಗೋಬೋದಿತ್ತು, ಇವತ್ತು ಎಷ್ಟು ಟ್ರೇಡ್ ತಗೋಬೋದಿತ್ತು, ಸೊ ಇಲ್ಲಿ ತಗೊಂಡಿದ್ರೆ ಯಾವ ಥರ ಆಯ್ತಿತ್ತು. ಸೊ ನಿಮಗೆ ಒಂದು ಸ್ಟ್ರಾಟಜಿ ಕೂಡ ಹೇಳ್ಕೊಡ್ತೀನಿ. ಸೊ ನಾನು ಯೂಸ್ ಮಾಡೋದೇ ಒಂದೇ ಸ್ಟ್ರಾಟಜಿ, ಅದನ್ನೇ ಹೇಳ್ಕೊಡ್ತೀನಿ ನಿಮಗೆ. ಸೊ ದಯವಿಟ್ಟು ಅಂದರೆ ನಿಮ್ಗೆ ಯೂಸ್ಫುಲ್ ಆಗೋದೆ, ನಿಮ್ಗೆ ಏನಾದ್ರು ಯೂಸ್ ಆಯ್ತದೆ ಇವೆಲ್ಲ ಬೇಕು ಅಂದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇದಕ್ಕೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ 5 ನಿಮಿಷದ ಒಂದೊಂದು ವೀಡಿಯೋ ಮಾಡ್ತೀನಿ. ಅದರಲ್ಲಿ ಕಂಪ್ಲೀಟ್ ಎಲ್ಲ ಟಾಪಿಕ್ಕು ಇರ್ತದೆ.
ಸೊ ಅದನ್ನ 5 ನಿಮಿಷದ ವೀಡಿಯೋ ನೋಡಿದ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ ಟ್ರೇಡಿಂಗ್ ಬಗ್ಗೆ ಎ ಟು ಝೆಡ್ ತಿಳಿಸ್ಕೊಡ್ತೀನಿ. ಸೊ ಫ್ರೀಯಾಗಿ ತಿಳಿಸ್ಕೊಡ್ತೀನಿ, ನೆಗ್ಲೆಕ್ಟ್ ಮಾಡಬೇಡಿ. ಸೊ ಗ್ರೋ ಆಗಿ, ಇದು ಬರೀ ಎಜುಕೇಷನ್ ಪರ್ಪಸ್ಸಿಗೋಸ್ಕರ. ಸೊ ನಾನು ಲೈವ್ ಟ್ರೇಡ್ ಮಾಡೋದು ಮತ್ತು ಅದೆಲ್ಲ ಕೂಡ ಅಪ್ಲೋಡ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ನಾನು ಅಷ್ಟೇ.